ಹಿಡಿಮಣ್ಣು ಕೊಡಲ್ಲ ಎಂದ ಮಜೀದ್ಗೆ ಮುತಾಲಿಕ್ ತಿರುಗೇಟು ಕೊಟ್ಟಿದ್ದು ಹೇಗೆ? ಕುರುಬ ಸಮಾವೇಶದಲ್ಲಿ ಮುಂದಿನ ಸಿಎಂ ಸಿದ್ದರಾಮಯ್ಯ ಕೂಗು ಪ್ರತಿಧ್ವನಿಸಿದ್ದು ಹೇಗೆ? ಪಿಎಸ್ಐ ಅಭ್ಯರ್ಥಿಗಳಿಗೆ ಸಿಎಂ ಬೊಮ್ಮಾಯಿ ಕೊಟ್ಟ ಭರವಸೆ ಏನು? ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೊಡಲ್ಲ ಅಂತ ಗುಡುಗಿದ್ದು ಯಾರು? ಆರ್ಎಸ್ಎಸ್ಗೆ ಅಬ್ದುಲ್ ಮಜೀದ್ ಹಾಕಿದ ಸವಾಲು ಏನು? ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ವಾಗ್ದಾಳಿ ನಡೆಸಿದ್ದು ಯಾಕೆ? ನೋಡೋಣ ಮಸೀದಿ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮಂದಿರ ಮಸೀದಿ ಸಮರ ತಾರಕಕ್ಕೇರಿದ್ದು ಕರಾವಳಿಯಲ್ಲಿ ಟಾಪ್ ಫೈಟ್ ಮತ್ತಷ್ಟು ಹೆಚ್ಚಾಗಿದೆ. ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೊಡಲ್ಲ, ಇದು ಯಾರ ಅಪ್ಪನ ಸ್ವತ್ತಲ್ಲ, ಈ ದೇಶ ನಮ್ಮದು ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿದ್ದಾರೆ. ಅಲ್ಲದೆ ಈ ದೇಶಕ್ಕಾಗಿ ರಕ್ತ ಪ್ರಾಣ ಕೊಟ್ಟವರು ನಾವು, ಮಸೀದಿಯನ್ನ ಬಿಟ್ಟುಕೊಡ್ತಾರೆ ಎಂಬ ಕನಸು ಕಾಣಬೇಡಿ ಎಂದು ಮಂಗಳೂರಿನಲ್ಲಿ ಅಬ್ದುಲ್ ಮಜೀದ್ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಇದು ಯಾರ ಅಪ್ಪನ ಸ್ವತ್ತಲ್ಲ. ಮಳಲಿ ಮಸೀದಿ ಬಗ್ಗೆ ತಾಂಬೂಲ ಪ್ರಶ್ನೆ ಕೇಳಿದ್ದಕ್ಕೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಆಕ್ರೋಶ ಹೊರಹಾಕಿದ್ದಾರೆ. ತಾಕತ್ತಿದ್ರೆ ಸುಗ್ಗಲಮ್ಮ ದೇಗುಲದ ತಾಂಬೂಲ ಪ್ರಶ್ನೆ ಮಾಡ್ಲಿ ಅಂತ ಆರ್ಎಸ್ಎಸ್ಗೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸವಾಲ್ ಹಾಕಿದ್ದಾರೆ. 2006ರಲ್ಲಿ ಸಂಡೂರಿನ ಸುಗ್ಗಲಮ್ಮ ದೇವಾಲಯ ಒಡೆದು ಹಾಕಿದ್ದರಲ್ಲ, ಮೊದಲು ಅದರ ಬಗ್ಗೆ ತಾಂಬೂಲ ಪ್ರಶ್ನೆ ಮಾಡ್ಲಿ ಅಂತ ಸವಾಲ್ ಎಸೆದಿದ್ದಾರೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮನೆಗೆ ಮಾರ್ಚ್ ಮಾಡಲಿ ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಆರ್ಎಸ್ಎಸ್ ನಾಯಕರಿಗೆ ಸವಾಲು ಹಾಕಿದ್ದಾರೆ. 2006ರಲ್ಲಿ ಸುಗ್ಗಲಮ್ಮ ದೇವಾಲಯ ಒಡೆದು ಹಾಕಿದ್ರು, ಜನಾರ್ದನ ರೆಡ್ಡಿ ಸಚಿವ ಶ್ರೀರಾಮುಲು ಧ್ವಂಸಗೊಳಿಸಿದ್ರು. ಹಾಗಾಗಿ ಜನಾರ್ದನ ರೆಡ್ಡಿ ಮನೆಗೆ ಮಾರ್ಚ್ ಮಾಡಲಿ ಅಂತ ಎಸ್ಡಿಪಿಐ ಬೃಹತ್ ಜನಾಧಿಕಾರ ಸಮಾವೇಶದಲ್ಲಿ ಅಬ್ದುಲ್ ಮಜೀದ್ ತಿಳಿಸಿದ್ದಾರೆ. ಮಂಗಳೂರಿನ ಕಣ್ಣೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಹೇಳಿಕೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಶ್ರೀರಾಮುಲು ದಮ್ಮಿದ್ಯಾ, ನಿಮ್ಗೆ ತಾಕತ್ತಿದ್ಯಾ? ಮಳಲಿ ಮಸೀದಿಯ ಬಗ್ಗೆ ತಾಂಬೂಲ ಪ್ರಶ್ನೆ ಕೇಳಿದ ಜನರ ನಂಬಿಕೆಯನ್ನೇ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಪ್ರಶ್ನೆ ಮಾಡಿದ್ದಾರೆ. ಮಳಲಿ ಮಸೀದಿ ವಿಚಾರಕ್ಕೆ ಎಸ್ಡಿಪಿಐ ಎಂಟ್ರಿ ಕೊಟ್ಟಿದ್ದು ಉರಿತಾ ಇರುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ತಾಂಬೂಲ ಪ್ರಶ್ನೆ ಎಂದವರನ್ನ ಒದ್ದು ಒಳಗೆ ಹಾಕಬೇಕು. ಪೂಜಾ ಸ್ಥಳ ಕಾಯ್ದೆ 1991ರ ಪ್ರಕಾರ 3 ವರ್ಷ ಜೈಲಿಗೆ ಹಾಕಬೇಕು. ಇದನ್ನ ಪೊಲೀಸರು ಓದಿಲ್ವಾ ಅಂತ ಅಬ್ದುಲ್ ಮಜೀದ್ ಪ್ರಶ್ನಿಸಿ ತಾಂಬೂಲ ಪ್ರಶ್ನೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಅವರನ್ನ ತಕ್ಷಣ ಒದ್ದು ಹೊರಗೆ ಹಾಕಬೇಕು ನೀವು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧವೂ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ವಾಗ್ದಾಳಿ ನಡೆಸಿದ್ದಾರೆ. ಮಳಲಿ ಮಸೀದಿ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮೌನವಾಗಿದ್ದು ತಮ್ಮ ಶಾಸಕರಿಗೆ ತುಟಿ ಬಿಚ್ಚದಂತೆ ಹೇಳಿದ್ದಾರೆ. ಇದನ್ನು ಗಮನಿಸಿದ್ರೆ ಕಾಂಗ್ರೆಸ್ ಮುಸ್ಲಿಮರ ಪರ ಇಲ್ಲ ಅನ್ನೋದನ್ನ ನೀವು ತಿಳಿದುಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಅಬ್ದುಲ್ ಮಜೀದ್ ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಯಾವತ್ತೂ ನಿಮ್ಮ ಪರ ಇರುವುದಿಲ್ಲ ಅನ್ನೋದನ್ನ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ. ತಾಂಬೂಲ ಪ್ರಶ್ನೆ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಮಸೀದಿ ನಿರ್ಮಿಸುವಾಗ ಬಹಳ ಸೂಕ್ಷ್ಮತೆ ಪಾಲಿಸಲಾಗುತ್ತೆ. ಯಾವುದೇ ಮಸೀದಿ ಕಟ್ಟುವ ಜಾಗ ಶುದ್ಧವಾಗಿರಬೇಕು. ಒಂದಿಂಚು ಇನ್ನೊಬ್ಬರ ಜಾಗದಲ್ಲಿ ಮಸೀದಿ ಕಟ್ಟೋದಿಲ್ಲ. ಇನ್ನೊಬ್ಬರ ಜಾಗದಲ್ಲಿ ಕಟ್ಟಿದ್ರೆ ಅದು ಮಸೀದಿ ಆಗೋದಿಲ್ಲ. ಇಸ್ಲಾಂನ ಆರಾಧನಾ ಸ್ಥಳ ಯಾವತ್ತಿಗೂ ಶುದ್ಧವಾಗಿರಬೇಕು. ಖರೀದಿಸಿದ ಜಾಗದಲ್ಲೂ ಒಪ್ಪಿಗೆ ಇಲ್ಲದಿದ್ರೆ ಕಟ್ಟೋದಿಲ್ಲ ಅಂತ ಟಿವಿ9ಗೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ಬುಧವಾರ ಮಂಗಳೂರಿನ ಮಳಲಿಯಲ್ಲಿ ತಾಂಬೂಲ ಪ್ರಶ್ನೆ ಕೇಳಲಾಗಿತ್ತು. ಈ ವೇಳೆ ಮಸೀದಿ ಸ್ಥಳದಲ್ಲಿ ದೇವರು ಇರುವುದು ನಿಜ ಅಂತ ಖ್ಯಾತ ಜ್ಯೋತಿಷಿ ಗೋಪಾಲಕೃಷ್ಣ ಪಣಿಕರ್ ತಿಳಿಸಿದ್ರು. ಮಸೀದಿ ಸ್ಥಳದಲ್ಲಿ ಪೂರ್ವದಲ್ಲಿ ಇದೊಂದು ಮಠದ ರೂಪದಲ್ಲಿತ್ತು ಅನ್ನೋ ಪ್ರಶ್ನೆ ಕಂಡು ಬರುತ್ತಿದೆ. ಯಾವುದೋ ಒಂದು ಕಾಲದಲ್ಲಿ ದೇವಸ್ಥಾನ ಇತ್ತೆಂದು ತಿಳಿಯುತ್ತಿದೆ. ನಾಶವಾಗಿದ್ದ ದೇಗುಲ ಈಗ ಮೇಲಿದ್ದು ಬಂದಿದೆ ಎಂದು ದೈವಜ್ಞ ಗೋಪಾಲಕೃಷ್ಣ ಪಣಿಕರ್ ತಾಂಬೂಲ ಪ್ರಶ್ನೆಯ ವೇಳೆ ತಿಳಿಸಿದ್ರು. ತಾಂಬೂಲ ಪ್ರಶ್ನೆಯ ವೇಳೆ ಮಳಲಿಯ ಮಸೀದಿ ಸ್ಥಳದಲ್ಲಿ ಈ ಹಿಂದೆ ಶಿವನ ದೇವಸ್ಥಾನ ಇದ್ದಿರಬಹುದು ಅಂತ ಕೇರಳದ ಖ್ಯಾತ ಜ್ಯೋತಿಷಿ ಗೋಪಾಲಕೃಷ್ಣ ಪಣಿಕರ್ ತಿಳಿಸಿದ್ರು. ಈ ಕ್ಷೇತ್ರದ ಉತ್ತರ ದಿಕ್ಕಿನಲ್ಲಿ ಗುರುವೊಬ್ಬ ತಪಸ್ಸು ಮಾಡಿದ ಕ್ಷೇತ್ರ ಇದೆ. ಯಾವುದೋ ಒಂದು ಸಂಘರ್ಷದ ಕಾಲಘಟ್ಟದಲ್ಲಿ ಈ ಕ್ಷೇತ್ರ ಕಳೆದು ಹೋಗಿದೆ. ಮಳಲಿ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿದ್ರೆ ಮುಸ್ಲಿಮರಿಗೂ ಒಳ್ಳೆಯದಾಗಲಿದೆ. ದೇಗುಲದ ನಿರ್ಮಾಣಕ್ಕೆ ಮುಂದಾದ್ರೆ ಅದರ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗುತ್ತೆ ಅಂತಾನೂ ತಂತ್ರಿ ಗೋಪಾಲಕೃಷ್ಣ ಪಣಿಕರ್ ತಿಳಿಸಿದ್ರು.
ನಾಶವಾದ ಸಾನ್ನಿಧ್ಯವನ್ನ ಮತ್ತೆ ಮರುಸ್ಥಾಪಿಸಬೇಕು. ಸಾನ್ನಿಧ್ಯ ಪುನರ್ ಪ್ರತಿಷ್ಠಾಪನೆ ಆಗದಿದ್ರೆ ಊರಿಗೆ ಕೆಡುಕಾಗಲಿದೆ ಅಂತ ತಾಂಬೂಲ ಪ್ರಶ್ನೆಯ ವೇಳೆ ಜ್ಯೋತಿಷಿ ಎಚ್ಚರಿಕೆ ನೀಡಿದ್ರು. ಸಾನ್ನಿಧ್ಯ ಸ್ಥಾಪನೆ ಮಾಡುವ ಜವಾಬ್ದಾರಿ ಆ ಸ್ಥಳದಲ್ಲಿ ಇರೋರಿಗೂ ಇದೆ. ಅದನ್ನ ಎಲ್ಲರೂ ಒಟ್ಟಾಗಿ ಪುನರ್ ಸ್ಥಾಪಿಸಬೇಕು. ನಾಶವಾದ ಜಾಗದಲ್ಲೇ ಮತ್ತೊಂದು ಸಾನ್ನಿಧ್ಯ ನಿರ್ಮಿಸುವಂತಿಲ್ಲ ಅಂತ ತಿಳಿಸಿದ್ರು. ಇದೀಗ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ವಿವಾದಕ್ಕೆ ತುಪ್ಪ ಸುರಿದಿದ್ದಾರೆ. ಇಡೀ ಮರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಸೀದಿಯ ಒಂದು ಇಟ್ಟಿಗೆಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದ್ದು ಯಾರು? ಪ್ರಚೋದನಕಾರಿ ಹೇಳಿಕೆ ಕೊಟ್ಟ ಮಜೀದ್ಗೆ ಮುತಾಲಿಕ್ ಎಚ್ಚರಿಕೆ ಹೇಗಿತ್ತು? ನಮ್ಮಲ್ಲಿ ಹಸಿರು ರಕ್ತ, ಟಿಪ್ಪು ರಕ್ತ ಹರಿಯುತ್ತಿಲ್ಲ ಎಂದು ಹೇಳಿದ್ದು ಯಾಕೆ? ನೋಡೋಣ ಮಳಲಿ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಳಲಿ ಮಸೀದಿ ಅತಿಕ್ರಮಣಕ್ಕೆ ಪ್ರಯತ್ನ ನಡೆದಿದೆ ಅಂತ ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ಆರೋಪಿಸಿದ್ದಾರೆ. ಜಿಲ್ಲೆಯ ಮುಸ್ಲಿಂ ಜನತೆ ಹೆದರಿದೆ ಅಂದುಕೊಂಡಿದ್ದಾರೆ. ನಾವು ಮಳಲಿ ಮಸೀದಿಯ ಒಂದು ಇಟ್ಟಿಗೆ ಬಿಟ್ಟುಕೊಡುವುದಿಲ್ಲ. ಮಳಲಿ ಮಸೀದಿಯನ್ನ ನಾವು ಉಳಿಸಿಕೊಳ್ತೇವೆ. ಜೀವ ಬೇಕಾದರೂ ಕೊಡ್ತೀವಿ, ಆದ್ರೆ ಮಸೀದಿ ಬಿಟ್ಟುಕೊಡಲ್ಲ. ಜ್ಞಾನವಾಪಿ ಮಸೀದಿ ವಿಚಾರದಲ್ಲಿ ಜನ ಸುಮ್ಮನಿದ್ದಾರೆ, ಆದ್ರೆ ಇನ್ಯಾವುದೇ ಮಸೀದಿಯನ್ನ ಕೈವಶ ಮಾಡಲು ಬಿಡಲ್ಲ. ಮಸೀದಿಗಳನ್ನ ಲಿಸ್ಟ್ ಮಾಡಿ ಕೈವಶಕ್ಕೆ ಪ್ರಯತ್ನಿಸಿದ್ರೆ ಆಗಲ್ಲ. ಅಂತಹ ಆಲೋಚನೆ ಏನಾದ್ರೂ ಇದ್ರೆ ಬಿಟ್ಟು ಬಿಡಿ ಅಂತ ಮಂಗಳೂರಿನ ಕಣ್ಣೂರಿನಲ್ಲಿ ರಿಯಾಜ್ ಪರಂಗಿಪೇಟೆ ತಿಳಿಸಿದ್ದಾರೆ. ಮಳಲಿ ಮಸೀದಿ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ಕೆಜಿಎಫ್ ಡೈಲಾಗ್ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಎಸ್ಡಿಪಿಐ ಜನಾಧಿಕಾರ ಸಮಾವೇಶದಲ್ಲಿ ಭಜರಂಗದಳ ಸಂಘ ಪರಿವಾರಕ್ಕೆ ನಾವು ಖಂಡಿತವಾಗಿ ಗಲಭೆ ಪ್ರಿಯರಲ್ಲ, ಕೊಲೆ ಗಲಭೆ ಇಷ್ಟವಿಲ್ಲ ಎಂದು ಹೇಳಿ ಡೈಲಾಗ್ ಹೊಡೆದಿದ್ದಾರೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿಕೆಯನ್ನ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಖಂಡಿಸಿದ್ದು, ಇನ್ಮೇಲೆ ಇದೆಲ್ಲ ನಡೆಯೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ತಾಂಬೂಲ ಶಾಸ್ತ್ರದ ಪ್ರಕಾರ ಹಿಂದೂ ದೇವಸ್ಥಾನ, ವೀರಶೈವ ಮಠ ಇತ್ತು ಅನ್ನೋ ಮಾಹಿತಿ ಇದೆ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಸೌಹಾರ್ದತೆ ಉಳಿಬೇಕು ಅಂತಿದ್ರೆ ಕಬಳಿಸಿರುವ ದೇವಸ್ಥಾನ ವಾಪಸ್ ಕೊಡಿ. ದೇವಸ್ಥಾನ ಒಡೆದು ಮಸೀದಿ ನಿರ್ಮಿಸಿದ್ದೀರಿ ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಮುತಾಲಿಕ್ ಹೇಳಿದ್ದಾರೆ. ಸರ್ವನಾಶ ಆಗ್ತಾರೆ. ಮಸೀದಿ ಯಾರಪ್ಪನ ಸ್ವತ್ತಲ್ಲ, ಈ ದೇಶ ನಮ್ಮದು ಅನ್ನೋ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ತಿರುಗೇಟು ನೀಡಿದ್ದಾರೆ. ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಮಾತ್ರವಲ್ಲ, ಮಳಲಿಯ ಸಂಪೂರ್ಣ ದೇವಸ್ಥಾನ ಪಡೆದೇ ಪಡೆಯುತ್ತೇವೆ. ನಮ್ಮಪ್ಪಂದೇ ಇದು, ನಮ್ಮ ನೆಲದ್ದು. ಸೊಕ್ಕಿನ ಮಾತು ಬಿಡಿ, ಮೇಲೆ ನಿಮ್ಮ ಅಪ್ಪ ಕೂತಿದ್ದಾನೆ ಅಂತ ಮುತಾಲಿಕ್ ಹೇಳಿದ್ದಾರೆ. ಅಲ್ಲದೆ ಅವರ ಮಾತು ಪ್ರಚೋದನೆಗೆ ದಾರಿ ಮಾಡಿಕೊಡುತ್ತಿದೆ ಅಂತ ಆರೋಪಿಸಿದ್ದಾರೆ. ಮೂಲಕನೇ ವಾಪಸ್ ತೋಳ್ತೀವಿ ಅಂತ 1000 ದೇವಸ್ಥಾನಗಳನ್ನು ಒಡೆದು 30,000 ದೇವಸ್ಥಾನ ವಾಪಸ್ ಪಡಿತೀವಿ. ನಿಮ್ಗೆ ತಾಕತ್ತಿದ್ರೆ ತಡೆಯಿರಿ ನೋಡೋಣ ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ಗೆ ಪ್ರಮೋದ್ ಮುತಾಲಿಕ್ ಸವಾಲ್ ಹಾಕಿದ್ದಾರೆ. ಹಲವು ಕಡೆ ದೇಗುಲ ಕೆಡವಿ ಮಸೀದಿ ನಿರ್ಮಿಸಲಾಗಿದೆ. ಇಂತಹ ಮಸೀದಿಗಳನ್ನ ಮತ್ತೆ ವಾಪಸ್ ಪಡಿತೇವೆ. ಕಾನೂನು ಪ್ರಕಾರವೇ 30,000 ದೇವಾಲಯಗಳನ್ನು ನಾವು ವಾಪಸ್ ಪಡಿತೇವೆ. ನಮ್ಮ ನೆಲದಲ್ಲಿ ನಾವು ನೀವು ಇದ್ದೇವೆ ಅಂತ ಮುತಾಲಿಕ್ ತಿಳಿಸಿದ್ದಾರೆ. ಸವಾಲ್ ಹಾಕ್ತಾ ಇದ್ದೀರಿ. ಒಂದು ಹಿಡಿ ಮರಳು ಕೊಡುವುದಿಲ್ಲ ಅಂತಾರೆ, ಅದೇನು ನಿಮ್ಮ ಅಪ್ಪನದ ಅಂತ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಇದು ನಮ್ಮ ದೇಶ, ಅದು ನಮ್ಮ ಹಕ್ಕು. 30,000 ದೇವಸ್ಥಾನ ವಾಪಸ್ ಪಡೆಯುವ ಶಪಥ ಮಾಡ್ತೇವೆ. ನಮ್ಮಲ್ಲಿ ಹಸಿರು ರಕ್ತ, ಟಿಪ್ಪು ರಕ್ತ ಹರಿತಾ ಇಲ್ಲ. ನಮ್ಮಲ್ಲಿ ಸಾವರ್ಕರ್ ರಕ್ತ ಹರಿತಾ ಇದೆ. ದೇಶ ಪ್ರೇಮಿ ಕ್ರಾಂತಿಕಾರಿಗಳ ರಕ್ತ ನಮ್ಮಲ್ಲಿ ಹರಿಯುತ್ತಿದೆ. ನಿಮಗೆ ರಕ್ತದ ರುಚಿ ತೋರಿಸ್ತೇವೆ, ಹುಷಾರ್ ಅಂತ ಮುತಾಲಿಕ್ ಹೇಳಿದ್ದಾರೆ. ಅಬ್ದುಲ್ ಮಜೀದ್ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ತಿರುಗೇಟು ನೀಡಿದ್ದು, ಬಾಬ್ರಿ ಮಸೀದಿ ವಿಚಾರ ಪ್ರಸ್ತಾಪಿಸಿದ್ದಾರೆ. ಬಾಬ್ರಿ ಮಸೀದಿ ವಿಚಾರದಲ್ಲೂ ಇದೇ ರೀತಿ ಹೇಳಿದ್ರಿ, ರಕ್ತಪಾತವಾಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಬಾಬ್ರಿ ಮಸೀದಿ ಕೆಡವಿ ರಾಮ ಮಂದಿರ ನಿರ್ಮಿಸುತ್ತಿದ್ದೇವೆ. ಒಂದು ಹನಿ ರಕ್ತವೂ ವ್ಯರ್ಥವಾಗದಂತೆ ಮಂದಿರ ನಿರ್ಮಿಸುತ್ತಿದ್ದೇವೆ. ಬಾಬ್ರಿ ಮಸೀದಿ ವಿಚಾರದಲ್ಲಿ ನಿಮ್ಮ ಕೈಯಲ್ಲಿ ಏನಾಯ್ತು ಅಂತ ಪ್ರಶ್ನಿಸಿದ್ದಾರೆ. ತಾಂಬೂಲ ಪ್ರಶ್ನೆ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ ಅಬ್ದುಲ್ ಮಜೀದ್ಗೆ ಮುತಾಲಿಕ್ ತಿರುಗೇಟು ನೀಡಿದ್ದಾರೆ. ತಾಂಬೂಲ ಪ್ರಶ್ನೆ, ಹೋಮ, ಹವನ ಎಲ್ಲವೂ ಸಾಕಷ್ಟು ಶಕ್ತಿಯುತವಾಗಿವೆ, ವೈಜ್ಞಾನಿಕವಾಗಿದೆ. ಇದನ್ನ ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಶಾಸ್ತ್ರಗಳು ಅಷ್ಟು ಸುಲಭವಾಗಿಲ್ಲ. ಸಾಧಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ, ನಮ್ಮ ಧರ್ಮದ ಸಂಪ್ರದಾಯದ ತಾಂಬೂಲ ಪ್ರಶ್ನೆ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ನಾಲಿಗೆ ಸೀಳಿ ಹಾಕ್ತೇವೆ. ನಮ್ಮ ಶಾಸ್ತ್ರದ ಬಗ್ಗೆ ಮಾತನಾಡಿದ ಅವನು ಸರ್ವನಾಶವಾಗಿ ಹೋಗ್ತಾನೆ ಅಂತ ಮೈಸೂರಿನಲ್ಲಿ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. 100ಕ್ಕೆ 100 ಹೇಳ್ತೀನಿ, ಸರ್ವನಾಶ ಆಗ್ತಾರೆ.
ಈ ದೇಶದ ಅನ್ನ ತಿಂದು ಕವಲಂದಿಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ. ಪಾಕ್ಗೆ ಜೈಕಾರ ಹಾಕೋ ನೀಚರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಂತ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಈಗ ನೆಹರು ಪ್ರಧಾನಿಯಲ್ಲ, ಮೋದಿ ಪ್ರಧಾನಿ ಇರೋದು, ಬಾಲ ಬಿಚ್ಚಿದ್ರೆ ಬೂಟ್ನಲ್ಲಿ ಹೊಡಿತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮುಸ್ಲಿಮರು ಇವತ್ತು ಹತಾಶರಾಗಿದ್ದಾರೆ, ಹಾಗಾಗಿ ಹೀಗೆ ಮಾಡ್ತಿದ್ದಾರೆ. ನಮಗೂ ಹೋರಾಟ ಮಾಡೋದಕ್ಕೆ ಬರುತ್ತೆ, ದಯವಿಟ್ಟು ನಮ್ಮನ್ನ ಕೆಣಕಬೇಡಿ ಅಂತ ಮುತಾಲಿಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸವಾಲ್ ಹಾಕ್ತಾ ಇದ್ದೀನಿ. ಪಿಎಸ್ಐ ಅಭ್ಯರ್ಥಿಗಳಿಗೆ ಸಿಎಂ ಬೊಮ್ಮಾಯಿ ಕೊಟ್ಟ ಭರವಸೆ ಏನು? ಎಟಿಎಂ ದೋಚಲು ಹೋಗಿದ್ದ ಕಳ್ಳರು 19 ಲಕ್ಷ ದುಡ್ಡನ್ನೇ ಸುಟ್ಟಿದ್ದು ಯಾಕೆ? ಉದ್ಯಮಿ ಕೆಜಿಎಫ್ ಬಾಬುಗೆ ಐಟಿ ಶಾಕ್ ಕೊಟ್ಟಿದ್ದು ಯಾಕೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತನಿಖೆ ಮುಗಿಯುವವರೆಗೆ ತಾಳ್ಮೆ ವಹಿಸಬೇಕು ಅಂತ ಪಿಎಸ್ಐ ಅಭ್ಯರ್ಥಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಮರುಪರೀಕ್ಷೆ ಆದೇಶ ವಾಪಸ್ಗೆ ಆಗ್ರಹಿಸಿ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿದ್ರು. ಹೀಗಾಗಿ ಫ್ರೀಡಂ ಪಾರ್ಕ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿ ಪತ್ರ ಸ್ವೀಕರಿಸಿದ್ರು. ಪಿಎಸ್ಐ ನೇಮಕಾತಿ ಅಕ್ರಮದ ಬಗ್ಗೆ ತನಿಖೆ ನಡೆಯುತ್ತಿದೆ. ತನಿಖೆ ಮುಗಿಯುವವರೆಗೂ ಯಾವುದೇ ಭರವಸೆ ನೀಡಲಾಗಲ್ಲ. ನೀವು ನೀಡಿದ ಮನವಿ ಪತ್ರವನ್ನ ಪರಿಶೀಲಿಸುತ್ತೇನೆ ಎಂದು ಸಿಎಂ ಹೇಳಿದ್ರು. ಸಾವರ್ಕರ್ ಮತ್ತು ತಿಲಕರು ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಅವರಿಗೆ ಸ್ವಾತಂತ್ರ್ಯ ಪಡೆಯಬೇಕೆಂಬ ಮೊದಲ ಆಲೋಚನೆ ಬಂದಿತ್ತು ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಲಾಹೋರ್ ಚಳವಳಿ ವೇಳೆ ಬ್ರಿಟಿಷರು ಲಾಠಿ ಪ್ರಹಾರ ಮಾಡಿದ್ರು. ಇದಾದ ನಂತರ ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಿಸಿದ್ರು. ಗಾಂಧಿ ನೇತೃತ್ವದಲ್ಲಿ ಅನೇಕರು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ್ರು. ಸ್ವಾತಂತ್ರ್ಯ ಹೋರಾಟಕ್ಕೆ ಕನ್ನಡ ನಾಡಿನ ಕೊಡುಗೆ ದೊಡ್ಡದಿದೆ. ಹೀಗಾಗಿ ಆಗಸ್ಟ್ 15ರಂದು ಅನಾಮಧೇಯ ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕ ಪ್ರಕಟಿಸುತ್ತೇವೆ ಅಂತ ಸಿಎಂ ತಿಳಿಸಿದ್ದಾರೆ. ಪೆಟ್ರೋಲ್ ದರ ಕಡಿತಗೊಳಿಸುವ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೂಕ್ತ ಚರ್ಚೆ ನಡೆಸಿ ಬಳಿಕ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಬೆಂಗಳೂರಲ್ಲಿ ಸಿಎಂ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಪೆಟ್ರೋಲ್ ದರ ಕಡಿಮೆ ಮಾಡಬಹುದು ಅನ್ನೋ ಬಗ್ಗೆ ನಡೆದಿರೋ ಚರ್ಚೆ ಕುರಿತು ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಎಟಿಎಂ ಕಳ್ಳತನಕ್ಕೆ ಯತ್ನಿಸಿರೋ ಕಳ್ಳರು ಎಟಿಎಂಗೆ ಬೆಂಕಿ ಹಚ್ಚಿದ್ದಾರೆ. ಪರಪ್ಪನ ಅಗ್ರಹಾರದ ಮಂಜುನಾಥ ನಗರದಲ್ಲಿ ಇದೇ ತಿಂಗಳ 15ರಂದು ಗ್ಯಾಸ್ ಕಟ್ಟರ್ನಿಂದ ಎಟಿಎಂ ಮಷಿನ್ ಕಟ್ ಮಾಡಲು ಯತ್ನಿಸಿದ್ದಾರೆ. ಆದರೆ ಎಷ್ಟೇ ಪ್ರಯತ್ನಿಸಿದ್ರೂ ಎಟಿಎಂ ಓಪನ್ ಆಗದೇ ಇದ್ದಿದ್ರಿಂದ ಗ್ಯಾಸ್ ಕಟ್ಟರ್ ಬಳಸಿ 19 ಲಕ್ಷ ಹಣವನ್ನ ಸುಟ್ಟಿದ್ದಾರೆ. ಸಿಸಿಟಿವಿ, ಸೈರನ್, ಸೆಕ್ಯೂರಿಟಿ ಇಲ್ಲದ ಎಟಿಎಂನಲ್ಲಿ ಈ ಮೊದಲು ಕೂಡ ಕಳ್ಳತನಕ್ಕೆ ಯತ್ನಿಸಿದ್ರು. ಆದ್ರೂ ಎಚ್ಚೆತ್ತುಕೊಳ್ಳದೇ ಇದ್ದಿದ್ರಿಂದ ಮತ್ತೆ ಕಳ್ಳತನಕ್ಕೆ ಯತ್ನಿಸಿ ಬೆಂಕಿ ಹಚ್ಚಿದ್ದಾರೆ. ಉದ್ಯಮಿ ಕೆಜಿಎಫ್ ಬಾಬುಗೆ ತೆರಿಗೆ ಇಲಾಖೆ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ವಸಂತ ನಗರದಲ್ಲಿರೋ ರುಕ್ಸಾನಾ ಪ್ಯಾಲೇಸ್, ಉಮ್ರಾ ಡೆವಲಪರ್ಸ್, ಉಮ್ರಾ ರಿಯಲ್ ಎಸ್ಟೇಟ್ ಮೇಲೆ ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಳೆದ ಬಾರಿ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದ ಯೂಸುಫ್ ಶರೀಫ್ ಅಲಿಯಾಸ್ ಕೆಜಿಎಫ್ ಬಾಬು 2023ರ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದು ಮೈಸೂರಲ್ಲೂ ಸಂಬಂಧಿ ಮನೆ ಮೇಲೆ ದಾಳಿ ಮಾಡಿದೆ. ಮೈಸೂರು ಪಾಲಿಕೆ ವಾರ್ಡ್ 17ರ ಸದಸ್ಯೆ ರೇಷ್ಮಾ ಬಾನು ಅವರ ಬನ್ನಿಮಂಟಪ ಬಡಾವಣೆ ನಿವಾಸದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಪಾಲಿಕೆ ಸದಸ್ಯ ಪತಿ ರೆಹಮಾನ್ ಆದಾಯದ ಬಗ್ಗೆಯೂ ತನಿಖೆ ಮಾಡಿದ್ದಾರೆ. ಸಾವಿರಾರು ಕೋಟಿ ಆಸ್ತಿಪಾಸ್ತಿ ಒಡೆಯನಾಗಿರುವ ಕೆಜಿಎಫ್ ಬಾಬು ಸ್ಕ್ರಾಪ್ ಉದ್ಯಮದಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾಗಿ ಹಲವು ಕಡೆ ಹೇಳಿಕೊಂಡಿದ್ರು. ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದ ವೇಳೆ 1,741 ಕೋಟಿ ರೂಪಾಯಿ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು. ಆದರೆ ಆದಾಯ ತೆರಿಗೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ರಿಂದ ಐಟಿ ಅಧಿಕಾರಿಗಳು ದಾಳಿ ಮಾಡಿದ ಶಂಕೆ ವ್ಯಕ್ತವಾಗಿದೆ. ಕೆಜಿಎಫ್ ಬಾಬು ಹಾಗೂ ಸ್ನೇಹಿತರ ನಿವಾಸ, ಕಚೇರಿ ಸೇರಿ 7 ಕಡೆ ಐಟಿ ದಾಳಿ ಮಾಡಿದೆ. ದಾಖಲೆಗಳನ್ನ ಚೆಕ್ ಮಾಡ್ತಿದೆ. ಯೂಸುಫ್ ಶರೀಫ್ ಅಲಿಯಾಸ್ ಕೆಜಿಎಫ್ ಬಾಬು ನಿವಾಸ ಇಂಚಿಂಚು ಐಟಿ ಅಧಿಕಾರಿಗಳು ಶೋಧ ಮಾಡಿದ್ದಾರೆ. ಕೆಜಿಎಫ್ ಬಾಬು ಮತ್ತು ಕುಟುಂಬಸ್ಥರು ಒಟ್ಟು 23 ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದಾರೆ. ಯೂಸುಫ್ ಶರೀಫ್ ಮೊದಲ ಪತ್ನಿ ರುಕ್ಸಾನಾ, ಎರಡನೇ ಪತ್ನಿ ಶಾಜಿಯಾ, ಮಗಳು ಉಮ್ರಾ ಶರೀಫ್, ಮಗ ಅಫ್ನಾನ್ ಶರೀಫ್ ಹೆಸರಲ್ಲಿ ಖಾತೆಗಳಿದ್ದು ಎಲ್ಲಾ ಅಕೌಂಟ್ಗಳಲ್ಲಿ ಒಟ್ಟು 70 ಕೋಟಿ ಹಣವಿದೆ.
ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಬಳಸುತ್ತಿದ್ದ ರೋಲ್ಸ್ ರಾಯ್ಸ್ ಕಾರನ್ನ ಕೆಜಿಎಫ್ ಬಾಬು ಖರೀದಿಸಿದ್ರು. ಕೆಲ ವರ್ಷಗಳ ಹಿಂದೆ ಬಿಗ್ ಬಿ ಬಳಸುತ್ತಿದ್ದ ದುಬಾರಿ ಬೆಲೆ ಕಾರನ್ನ ಮಧ್ಯವರ್ತಿ ಮೂಲಕ ಬಾಬು ಪರ್ಚೇಸ್ ಮಾಡಿದ್ರು. ಆದರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಯುಬಿ ಸಿಟಿ ಬಳಿ ಕಾರನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಸೂಕ್ತ ದಾಖಲಾತಿ ಇಲ್ಲದ ಕಾರಣದಿಂದಾಗಿ 6 ಕೋಟಿ ಮೌಲ್ಯದ ಕಾರನ್ನ ಜಪ್ತಿ ಮಾಡಿದ್ರು. ನಂತರ ನೆಲಮಂಗಲದ ಆರ್ಟಿಒ ಅಧಿಕಾರಿಗಳಿಗೆ ದಂಡ ಪಾವತಿಸಿ ದುಬಾರಿ ಬೆಲೆ ಕಾರನ್ನ ಕೆಜಿಎಫ್ ಬಾಬು ಬಿಡಿಸಿಕೊಂಡಿದ್ರು. ಕುಡಿತದ ಚಟಕ್ಕೆ ಬಿದ್ದು ಸೈಕಲ್ ಕದಿಯುತ್ತಿದ್ದ ಆರೋಪಿಯನ್ನ ಬೆಂಗಳೂರಿನ ಸುದ್ದುಗುಂಟೆಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದುಬಾರಿ ಬೆಲೆಯ ಸೈಕಲ್ಗಳನ್ನ ಟಾರ್ಗೆಟ್ ಮಾಡಿ ಕದಿಯುತ್ತಿದ್ದ ಆರೋಪಿ ಬಾಲರಾಜ್ನಿಂದ 54 ಸೈಕಲ್ಗಳನ್ನ ರಿಕವರಿ ಮಾಡಲಾಗಿದೆ. 30 ರಿಂದ 40 ಸಾವಿರ ಬೆಲೆ ಬಾಳುವ ಸೈಕಲ್ಗಳನ್ನ ಕದಿಯುತ್ತಿದ್ದ ಬಾಲರಾಜ್ ಕೇವಲ 2-3 ಸಾವಿರಕ್ಕೆ ಮಾರಾಟ ಮಾಡ್ತಿದ್ದಂತೆ. ಮಂಗಳೂರಿನಲ್ಲಿ ಹಿಜಾಬ್ ವಿವಾದ ಮತ್ತೆ ಸ್ಫೋಟಗೊಂಡಿದ್ದು ಹೇಗೆ? ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕೊಟ್ಟ ಖಡಕ್ ವಾರ್ನಿಂಗ್ ಏನು? ಸೋನಿಯಾ ಗಾಂಧಿ ಮೂಲ ಹುಡುಕಿ ಎಂದು ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದು ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಗಳೂರು ವಿಶ್ವವಿದ್ಯಾಲಯ ಘಟಕ ಕಾಲೇಜಿನಲ್ಲಿ ಇಂದು ಕೂಡ ಹಿಜಾಬ್ ವಿವಾದ ಸ್ಫೋಟಗೊಂಡಿತ್ತು. ಹಿಜಾಬ್ ಧರಿಸಿ ಬಂದ 12 ವಿದ್ಯಾರ್ಥಿನಿಯರಿಗೆ ತರಗತಿ ಪ್ರವೇಶ ನಿರಾಕರಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಅನುಸೂಯ ರೈ ಕ್ಲಾಸ್ ಎಂಟ್ರಿಯನ್ನ ನಿರಾಕರಿಸುತ್ತಿದ್ದಂತೆ ವಿದ್ಯಾರ್ಥಿನಿಯರು ಗ್ರಂಥಾಲಯದತ್ತ ತೆರಳಿದ್ರು. ಅಲ್ಲೂ ವಿದ್ಯಾರ್ಥಿನಿಯರನ್ನ ತಡೆದ ಪ್ರಾಂಶುಪಾಲೆ ಬುದ್ಧಿ ಹೇಳಿದ್ರು. ಹಿಜಾಬ್ ತೆಗೆದಿಟ್ಟು ತರಗತಿಗೆ ಹೋಗಿ ಅಂತ ಸಲಹೆ ನೀಡಿದ್ರು. ಆದ್ರೆ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ಮಾತು ಕೇಳಲಿಲ್ಲ. ಯಾವುದೇ ಕಾರಣಕ್ಕೂ ಹಿಜಾಬ್ ಧರಿಸಿ ಶಾಲೆಗೆ ಬರುವಂತಿಲ್ಲ ಎಂದು ಕೊಪ್ಪಳದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಈ ನೆಲದ ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ಈ ದೇಶದ ಪ್ರಜೆಗಳಾದ ನಾವು ತೀರ್ಪು ಪಾಲಿಸಲೇಬೇಕು. ಇಲ್ಲಿ ಒಂದಿಷ್ಟು ಜನ ದೇಶವನ್ನ ಅಶಾಂತಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ಪ್ರತಿಯೊಂದರಲ್ಲೂ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ವ್ಯವಸ್ಥೆ ಸುಧಾರಿಸಬೇಕಿದ್ದು ಇದನ್ನ ನಾವು ಹಿಜಾಬ್ ಅಂತ ನೋಡ್ತಿಲ್ಲ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಸಚಿವರು ವಾಗ್ದಾಳಿ ನಡೆಸಿದ್ದಾರೆ. ರಾಜಕಾರಣ ಮಾಡುವಂತ ಪ್ರಯತ್ನವನ್ನ ಸಮವಸ್ತ್ರ ಅಹಿಂಸೆ ಜಾರಿಯಾಗಬೇಕು ಅನ್ನೋ ಶಾಸಕ ರಘುಪತಿ ಭಟ್ ಹೋರಾಟ ಸರಿ ಇದೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಜಗತ್ತಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ, ಸಮೂಹ ಸಂಹಿತೆ ಪಾಲಿಸಿ ಅಂತ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕೋರ್ಟ್ ತೀರ್ಪಿಗೆ ಗೌರವ ಕೊಡಿ, ಕೋರ್ಟ್ ತೀರ್ಪನ್ನ ಗೌರವಿಸುವ ಮನೋಭಾವನೆ ಬೆಳೆಸಿಕೊಳ್ಳಿ, ತಕರಾರು ಎತ್ತುವ ಕೋರ್ಟ್ ತೀರ್ಪು ಏನು ಎಂಬುದನ್ನು ತಿಳಿದುಕೊಳ್ಳಿ. ದೇಶ ಅಸಂವಿಧಾನಕ್ಕಿಂತ ನಮ್ಮ ಧರ್ಮವೇ ದೊಡ್ಡದು ಎಂದ್ರೆ ಸಮಸ್ಯೆ ಇರುತ್ತೆ ಅಂತ ಉಡುಪಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಈ ದೇಶದ ಮೂಲಕ ವ್ಯಾಪಾರ ಮಾಡ್ತಾರೆ. ನಮ್ಮ ಪುಸ್ತಕದಲ್ಲಿ ಕೇವಲ ಸೋಲಿನ ಪಾಠ ತಿಳಿಸಲಾಗಿದೆ. ಆಕ್ರಮಣ, ಅತ್ಯಾಚಾರ ಇದು ಪರಕೀಯರಿಂದ ಬಂದಿತು ಅಂತ ಕೊಪ್ಪಳದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ವ್ಯಾಪಾರಕ್ಕಾಗಿ ಬಂದು ಕೆಲವರು ದೇಶದ ಸ್ವಾಭಿಮಾನ ಹಾಳು ಮಾಡಿದ್ರು. ಮೊಘಲರು, ಬ್ರಿಟಿಷರಿಂದ ದೇಶಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ. ಮೊಘಲರು ನಮ್ಮ ದೇಶದ ದೇಗುಲಗಳನ್ನು ನಾಶಪಡಿಸಿದ್ರು. ಹೀಗಾಗಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿಸಲು ಅಮೃತ ಭಾರತಿಗೆ ಕನ್ನಡಾರತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಕೊಪ್ಪಳದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ನಮ್ಮ ಇತಿಹಾಸದ ಪುಸ್ತಕಗಳು ನಮಗೆ ಹೇಳುವಂತ ಪ್ರಯತ್ನವನ್ನೇ ಹೆಡ್ಗೇವಾರ್ ಅವರ ಭಾಷಣವನ್ನ ಮಾತ್ರ ಪಠ್ಯದಲ್ಲಿ ಸೇರಿಸಲಾಗಿದೆ. ಇದರ ಹಿಂದೆ ಯಾವುದೇ ಅಜೆಂಡಾ ಇಲ್ಲ ಅಂತ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ತುಮಕೂರಿನಲ್ಲಿ ನಡೆದ ಅಮೃತ ಭಾರತಿಗೆ ಕನ್ನಡಾರತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪಾಠದಲ್ಲಿ ಭಗತ್ ಸಿಂಗ್ ಬಗ್ಗೆ ಸಮಗ್ರವಾಗಿ ತಿಳಿಸಿದ್ದಾರೆ. ಹೆಡ್ಗೇವಾರ್ ಅವರು ಕಾಂಗ್ರೆಸ್ ಮೂಲದವರು. ಕಾಂಗ್ರೆಸ್ ಇತಿಹಾಸದಲ್ಲಿ ಹೆಡ್ಗೇವಾರ್ ಅವರ ಹೆಸರಿದೆ. ಹೆಡ್ಗೇವಾರ್ ಸ್ವಾತಂತ್ರ್ಯ ಹೋರಾಟಗಾರರು. ಗಾಂಧಿ ಅವರ ಅಹಿಂಸಾ ಚಳವಳಿ ಅರ್ಧಕ್ಕೆ ನಿಂತಾಗ ಬೇಸರಗೊಂಡು ಹೆಡ್ಗೇವಾರ್ ಕಾಂಗ್ರೆಸ್ನಿಂದ ಹೊರಬಂದ್ರು ಅಂತ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ಆರ್ಎಸ್ಎಸ್ ಮೂಲ ಪ್ರಶ್ನಿಸಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರಿಗೆ ಏಕವಚನ ಪ್ರಯೋಗಿಸುತ್ತಿದ್ರು. ಈಗ ಅವರದ್ದೇ ಪಕ್ಷಕ್ಕೆ ಹೋಗಿ ಮಹಾತಾಯಿ ಎನ್ನುತ್ತಿದ್ದಾರೆ. ಸಿದ್ದರಾಮಯ್ಯ ಮಹಾತಾಯಿ, ಮಹಾನಾಯಕಿ ಎಂದು ಒಪ್ಪಿಕೊಳ್ಳುವ ದಯಾನೀಯ ಸ್ಥಿತಿಯಲ್ಲಿದ್ದಾರೆ. ನೀವು ಆರ್ಎಸ್ಎಸ್ ಮೂಲ ಹುಡುಕುವ ಮೊದಲು ಸೋನಿಯಾ ಗಾಂಧಿ ಮೂಲ ಹುಡುಕಿ ಕರ್ನಾಟಕ ಜನತೆಗೆ ಇದನ್ನ ಮೊದಲು ತಿಳಿಸಿ, ಆಮೇಲೆ ಬೇರೆಯವರ ಬಗ್ಗೆ ಪ್ರಶ್ನೆ ಮಾಡಿ ಅಂತ ಉಡುಪಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಮಹಾತಾಯಿ ಅಂತ ಒಪ್ಕೊಂಡಿದಾರಲ್ಲ.
ಆಂಜನೇಯ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶ ನಿರಾಕರಣೆ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಹಿಳೆಯರು ದೇಗುಲ ಪ್ರವೇಶಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಅಂಬಲಿಹಾಳ್ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಘಟನೆ ನಡೆದಿದೆ. ಪೊಲೀಸ್ ಜೀಪ್ನಲ್ಲಿ ಕರೆತಂದು ಆಂಜನೇಯ ದೇಗುಲದ ಪ್ರವೇಶ ಮಾಡಿಸಿದ್ದು, ದೇವಸ್ಥಾನದ ಸುತ್ತ ನಿಂತು ಪೊಲೀಸ್ ಸಿಬ್ಬಂದಿ ಭದ್ರತೆ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಬೆಂಬಲ ವಾಪಸ್ ಪಡೆದ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಮನೆ ಎದುರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಧರಣಿ ನಡೆಸಿದ್ದಾರೆ. ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ಸದಸ್ಯೆ ಮಮತಾ ನಾಗೇಂದ್ರಾರ ದೇವರಹಳ್ಳಿ ಗ್ರಾಮದಲ್ಲಿರುವ ಮನೆ ಎದುರು ಅಧ್ಯಕ್ಷೆ ಅಶ್ವಿನಿ ಧರಣಿ ಕುಳಿತಿದ್ರು. ಮಮತಾ ನಾಗೇಂದ್ರ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ರು. ಆದ್ರೀಗ ಏಕಾಏಕಿ ಉಲ್ಟಾ ಹೊಡೆದಿದ್ದಾರೆ. ನರೇಗಾ ಯೋಜನೆಯಡಿ ಜೆಸಿಬಿ ಮೂಲಕ ಕೆಲಸ ಮಾಡಿದ್ದಕ್ಕೆ ಬಿಲ್ ಮಾಡಲಿಲ್ಲ ಎಂಬ ಕಾರಣಕ್ಕೆ ನನ್ನ ವಿರುದ್ಧ ಹಗೆತನ ಸಾಧಿಸುತ್ತಿದ್ದಾರೆ ಎಂದು ಅಶ್ವಿನಿ ಆರೋಪಿಸಿದ್ದಾರೆ. ಶಿವಮೊಗ್ಗ ತಾಲೂಕಿನ ಕುಂಸಿ ಬಳಿ ಪರಾರಿಯಾಗಿದ್ದ ಕೈದಿಯೊಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಗಾಂಜಾ ಕೇಸ್ನಲ್ಲಿ ಕಡೂರು ಮೂಲದ ಧನರಾಜ್ ಎಂಬಾತನನ್ನ ಬಂಧಿಸಲಾಗಿತ್ತು. ಆ ಬಳಿಕ ಅನಾರೋಗ್ಯ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ನಿನ್ನೆ ಖೈದಿ ಧನರಾಜ್ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ. ಸದ್ಯ ಕಡೂರು ಪಿಎಸ್ಐ ನೇತೃತ್ವದಲ್ಲಿ ಪರಾರಿಯಾಗಿದ್ದ ಖೈದಿಯನ್ನ 24 ಗಂಟೆಯಲ್ಲೇ ಪೊಲೀಸರು ಬಂಧಿಸಿದ್ದಾರೆ. ಕುರುಬ ಸಮಾಜದ ಪರವಾಗಿ ಮಾಡಿರೋ ಕೆಲಸದ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು? ಚುನಾವಣಾ ಅಖಾಡಕ್ಕೆ ಇಳಿದ ಎಚ್ಡಿಕೆ ಹೊಸ ಗೇಮ್ ಪ್ಲಾನ್ ಏನು? ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ಸಿಐಡಿ ಮತ್ತೊಂದು ಭರ್ಜರಿ ಬೇಟೆಯಾಡಿದ್ದು ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾನು ಕುರುಬ ಸಮಾಜಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿದ್ದೇನೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ತುಮಕೂರಿನಲ್ಲಿ ಜಿಲ್ಲಾ ಕುರುಬ ಸಮಾಜದ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಕುರುಬರಿಗೆ ಏನು ಮಾಡಿದ್ರು ಎಂದು ಕೇಳ್ತಾರೆ. ನಾನು ರಾಜಕೀಯಕ್ಕೆ ಬಂದಾಗಿನಿಂದಲೂ ಕುರುಬ ಜನಾಂಗಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಾ ಇದ್ದೇನೆ. ಬಡವರಿಗೆ ನ್ಯಾಯ ಕೊಡಿಸಲು ನಾನು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅಧಿಕಾರಕ್ಕೋಸ್ಕರ ಪಕ್ಷದ ಬಾಲ ಹಿಡಿದು ಹೋದವನಲ್ಲ. ಸಾಮಾಜಿಕ ಬದ್ಧತೆಗಾಗಿ ಇರೋನು ಅಂತ ಪರೋಕ್ಷವಾಗಿ ಕೆಎಸ್ ಈಶ್ವರಪ್ಪಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಕೆಲಸವನ್ನು ಪೂರ್ಣ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ರೇಸ್ ಶುರುವಾಗಿದ್ದು, ಸಿದ್ದರಾಮಯ್ಯ ಮುಂದಿನ ಸಿಎಂ ಎಂದು ಬೆಂಬಲಿಗರು ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಬೇಕು ಎಂದು ಭೈರತಿ ಸುರೇಶ್ ಹೇಳಿದ್ದು, ಟಿಬಿ ಜಯಚಂದ್ರ ಕೂಡ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ. ತುಮಕೂರಿನಲ್ಲಿ ನಡೆದ ಕುರುಬ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮುಂದಿನ ಸಿಎಂ ಆಗಬೇಕು ಎಂದು ಹೇಳಿಕೆ ನೀಡಿದ್ದಾರೆ. ಜನತೆಗೆ ಅವರು ಮುಖ್ಯಮಂತ್ರಿ ಆಗಬೇಕು. ಚುನಾವಣಾ ಅಖಾಡಕ್ಕಿಳಿದ ಎಚ್ಡಿಕೆ ಹೊಸ ಗೇಮ್ ಪ್ಲಾನ್ ಮಾಡಿದ್ದಾರೆ. ಪಕ್ಷ ತೊರೆಯಲು ಮುಂದಾದವರ ಮನವೊಲಿಕೆಗೆ ಮುಂದಾಗಿದ್ದು, ಜಿಟಿ ದೇವೇಗೌಡ, ಗುಬ್ಬಿ ಶ್ರೀನಿವಾಸ್, ಶಿವಲಿಂಗೇಗೌಡ, ಎಟಿ ರಾಮಸ್ವಾಮಿಯನ್ನ ಮನವೊಲಿಸಲು ಎಚ್ಡಿಕೆ ಕಸರತ್ತು ಮಾಡುತ್ತಿದ್ದಾರೆ. ಸಿಎಸ್ ಪುಟ್ಟರಾಜು, ಭೋಜೇಗೌಡ, ಇಬ್ರಾಹಿಂಗೆ ಅಸಮಾಧಾನಿತರ ಮನವೊಲಿಕೆಯ ಜವಾಬ್ದಾರಿ ನೀಡಿದ್ದಾರೆ. ಈ ಮೊದಲು ಪಕ್ಷ ಬಿಡೋರು ಬಿಡ್ಲಿ ಅಂತ ಎಚ್ಡಿಕೆ ಹೇಳಿದ್ರಿಂದ ಶಾಸಕರು ಅಸಮಾಧಾನಗೊಂಡಿದ್ರು.